ಭಗವದ್ಗೀತೆಯಲ್ಲಿ ಒಂದು ಸಂದರ್ಭದಲ್ಲಿ ಬರುತ್ತೆ, ಅರ್ಜುನ ಮತ್ತು ದುರ್ಯೋಧನನ ಒಂದು ಲೆಕ್ಕಾಚಾರಕ್ಕೆ ಬಂದಾಗ ಸಹಾಯ ಬೇಕು ಅಂತ ಕೇಳಿದಾಗ ಶ್ರೀಕೃಷ್ಣ ನಾನು ಬೇಕಾ ನನ್ನದು ಬೇಕಾ ಅಂತ ಕೇಳ್ತಾರೆ. ನಾನು ಬೇಕಾ ನನ್ನದು ನನ್ನದು ಅಂದರೆ ಸೈನ್ಯ, ಎರಡರಲ್ಲಿ ಯಾವುದು ಬೇಕು ಅಂತ ಕೇಳಿದಾಗ ಅರ್ಜುನ ನೀನು ಬೇಕಪ್ಪ. ಹೌದು. ಆದರೆ ಅವನು ದುರ್ಯೋಧನ ಏನು ಆತ್ರ, ಅವನ ಸೈನ್ಯ ಇವನು ತಗೊಂಡು ಏನು ಮಾಡೋಕ್ಕೆ, ಸೈನ್ಯ ಇದನ್ನು ನಾನೇನು ಬೇಕಾದ್ರೆ ಮಾಡ್ತೀನಿ ಅಂತ. ಹಾಗೆ ನಾವು ಭಗವಂತ ನೀನು ನನ್ನ ಕಡೆ ನೋಡಪ್ಪ ಅಂತ ಕೇಳಬೇಕೆ ಹೊರತು ಭಗವಂತ ನನಗಿದು ಕೊಡಪ್ಪ ಅಂತ ಕೇಳಬಾರ್ದು. ಒಂದೇ ಪ್ರಶ್ನೆ ಹಾಕೋತಾರೆ ಜನ ಪೂಜೆ ಮಾಡಿದಾಗ, ನನ್ನ ಮಗಳಿಗೆ ಒಳ್ಳೆ ವರ ಸಿಕ್ಕಲಿ ಅಂತ ಕೇಳ್ತಾರೆ. ಇದು ಒಂದೇ ಪ್ರಶ್ನೆ. ಹೌದು. ಆದರೆ ಇನ್ನು ಮಿಕ್ಕದು ಪ್ರಶ್ನೆ 1000 ಇರುತ್ತೆ. ಗಂಡನ ಬಗ್ಗೆ ಬೇಕು, ಆಸ್ತಿ ಬಗ್ಗೆ ಬೇಕು, ಹೌದಾ? ಇದೆಲ್ಲವೂ ಸೇರಿ ಭಗವಂತ ನೀನು ನನಗೆ ಹತ್ರ ಆಗಪ್ಪ ಅಥವಾ ನಾನು ನಿನಗೆ ಹತ್ರ ಮಾಡ್ಕೊಳಕ್ಕೆ ಪ್ರಯತ್ನ ಆಗ್ಲಪ್ಪ, ಇಷ್ಟು ಕೇಳಿದ್ರೆ ಸಾಕಲ್ವಾ? ಹೌದು ಗುರುಗಳೇ. ನಮ್ಮ ಜನಕ್ಕೆ ಇದೆಲ್ಲ ಅರ್ಥ ಇದೆ ಅಂತೀಯಮ್ಮ? ಇಲ್ಲ ಗುರುಗಳೇ. ಎಲ್ಲ ಪೀಸ್ ಇದಕ್ಕಿದ್ ಸಂಬಂಧ ಇಲ್ಲ, ಅದಕ್ಕಿದ್ ಸಂಬಂಧ ಇಲ್ಲ. ಅಯ್ಯಯ್ಯೋ ನಾನು ಹಿಂಗೆ ಕೇಳ್ಬಿಟ್ನಲ್ಲ. ಸೊ ಈ ಡೌಟ್ ಅಂತಕ್ಕಂಥ ಒಂದು ದೊಡ್ಡ ರೋಗ ಇದೆಯಲ್ಲ, ಈ ಅನುಮಾನ ಅನ್ನೋ ರೋಗ ಇದೆಯಲ್ಲ, ಇದು ಪೂಜೆ ಸರಿನಾ, ದೇವ್ರು ಸರಿನಾ, ಮನುಷ್ಯ ಸರಿನಾ, ನಾನು ತಿಳ್ಕೊಂಡ್ರೆ ಸರಿನಾ? ಸೊ ಈ ರೀತಿ ಹಲವಾರು ಅನುಮಾನಗಳಿಗೆ ಅವಕಾಶ ಮಾಡಿಕೊಡ್ತಾ ಹೋಗುತ್ತೆ. ಇದಕ್ಕೆ ನಾವು ತಿಳ್ಕೊಳ್ಬೇಕಾದಂಥ ಕ್ರಮ, ಮಲ್ಕೊಂಡ ತಕ್ಷಣ ಬೆಡ್ಡಲ್ಲಿ ನಮಗೆ ಹಿಂಭಾಗ ಇರ್ತಕ್ಕಂಥ ತಲೆಯನ್ನು ದಿಂಬಿಗೆ ಫಸ್ಟ್ ಕೊಡಬೇಕು, ಮೇಲ್ಮುಖವಾಗಿ ಮಲಗಬೇಕು. ಯಾಕೆ ಹಿಂಭಾಗ ಕೊಡಬೇಕು ಅಂದರೆ ಯೋಚನೆ, ಚಿಂತೆ, ಭಯ ನಮಗೆ ಮಲಗದಾಗ ಬರಬಾರ್ದು ಅಂತ ಹೇಳಿ ನೇರವಾಗಿ ಮಲಗಬೇಕು. ಮೇಲೆ ಮುಖ ನೋಡೋ ಥರ 8 ಸಲ ಎಷ್ಟು ಸಾಧ್ಯನೋ ಅಷ್ಟು ನಿಧಾನವಾಗಿ ದೀರ್ಘವಾಗಿ ಉಸಿರಾಡಬೇಕು. ಖುಷಿಯಾಗಿ ಯೋಚನೆ ಮಾಡ್ಕೊಂಡಲ್ಲ. ಆಮೇಲೆ ಕೆಲವು ಸರ್ರ ಅಂತ ಎಳೆದ್ಬಿಡ್ತಾರೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬಾರ್ದು. ಪ್ರಯತ್ನ ಅಂತಕ್ಕಂಥದ್ದನ್ನು ಸರಳವಾಗಿ ತಿಳ್ಕೊಂಡು ದಯವಿಟ್ಟು ನೀವು ಪ್ರಯತ್ನ ಮಾಡಿ, ತದನಂತರ ಮಕ್ಕಳಿಗೆ ಪ್ರಯತ್ನ ಮಾಡಿ. ಎಷ್ಟು ಚೆನ್ನಾಗಿ ನಿದ್ದೆಯಲ್ಲಿ ಖುಷಿ ಕೊಡುತ್ತೆ, ಬೆಳಿಗ್ಗೆ ಎದ್ದಾಗ ಮಕ್ಕಳಲ್ಲಿ ನಿಮ್ಮಲ್ಲಿ ಎಷ್ಟು ಲವಲವಿಕೆ ಇರುತ್ತೆ ಅಂತ ಪ್ರಯತ್ನ ಮಾಡ್ಬೋದು. ಇವತ್ತು ಮಾಡಿದ್ರೆ ನಾಳೆ ಒಳ್ಳೆಯದಾಗತ್ತಾ ಅಂತ ದಯವಿಟ್ಟು ಕೇಳಬೇಡಿ. ನಮ್ಮ ಜನಕ್ಕೆ ಆತರ ಜಾಸ್ತಿ ಅಲ್ಲಮ್ಮ. ಒಳ್ಳೆಯದಾಗ್ಬೋದು, ನಾಳೆಗೆ ಆಗ್ಬೋದು, ಆಗತ್ತಾ ಅಂತ ನೀವು ಹಾಕ್ಕೋಬೇಡಿ, ಮಾಡೋದು ನಾನು ಮಾಡ್ತೀನಿ. ಸೊ ಹಾಗಾಗಿ ನೀವು ಈ ರೀತಿಯಾಗಿ ನಿದ್ದೆ ಕ್ರಮವನ್ನು ಆದಷ್ಟು ಮಟ್ಟಕ್ಕೆ 3 ರೀತಿಯಲ್ಲಿದೆ. ಅಲ್ಲ ನೀವು ಮಲಗ್ತಾ ಇದ್ದೀರಾ, ಅದನ್ನು ನಾನು ಕ್ರಮಬದ್ಧವಾಗಿ ಹೇಳ್ಕೊಡ್ತೀನಿ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ, ಹಂಗೆ ಆಲೋಚನೆಯಲ್ಲೇ ಇರಿ.